ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವೀರೇಶ್. ಇಂದು ಒಬ್ಬ ವಿಶೇಷ ವ್ಯಕ್ತಿಯನ್ನ ಪುಟ್ಟದಾಗಿ ಸಂದರ್ಶನ ಮಾಡಲು ಬಂದಿದ್ದೇವೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಮೊದಲನೇದಾಗಿ ನನ್ನ ಒಂದು ಪುಟ್ಟ ಪ್ರಶ್ನೆ ಇದೆ ಸರ್. ಸೊ ನೀವು ಕಾರುಣ್ಯ ಆಶ್ರಮ ಸರ್ ಸಿಂಧೂರಲ್ಲಿ ಇರುವಂತದ್ದು. ನೀವು ಮಾಡುವಂತ ಕೆಲಸ ಆಗಿರ್ಬೋದು, ನೀವು ಸೇವೆ ಆಗಿರ್ಬೋದು, ಕಾರುಣ್ಯ ಆಶ್ರಮಕ್ಕೆ ಅಷ್ಟೇ ಸೀಮಿತ ಅಣ್ಣ? ಸರ್, ಈಗ ನಾವು ಕಾರುಣ್ಯಾಶ್ರಮ ಒಂದೇ ಸೀಮಿತ ಅಂತಂದ್ರೆ ಈಗ ನಂದು ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಂತಿದೆ. ಅದ್ರ ಮುಖಾಂತರ ಹಲವಾರು ಕಾರ್ಯಕ್ರಮ ಮಾಡಿದೀವಿ. ಅದರಲ್ಲಿ ನಮ್ಮ ಕಾರುಣ್ಯ ಸಂಸ್ಥೆ ಮುಖ್ಯವಾಗಿರೋದು. ಅದ್ರ ಮುಖಾಂತರ ನಾವು ಈಗೆಲ್ಲ ನಾವು ಕೆಲಸ ಮಾಡ್ತಾ ಇರೋದು. ಹಾಗೆ ಸರ್, ಬೇರೆ ಆಶ್ರಮ ಆಗಿರ್ಬೋದು ಸರ್, ಬೇರೆ ಸಂಸ್ಥೆಗಳಿಂದ ಆಗಿರ್ಬೋದು, ನಿಮ್ಮ ಹತ್ರ ಬಂದು ಸಹಾಯ ಕೇಳಿದ್ರೆ ನೀವು ಮಾಡ್ತಾರೆ ಸರ್? ಖಂಡಿತ. ಈಗ ಎಷ್ಟೋ ಸಂಸ್ಥೆಗಳಿಗೆ ನಾವು ನಮ್ಮ ಕಾರುಣ್ಯಾಶ್ರಮ ನಾವು ಸಹಾಯ ಮಾಡ್ತಾ ಇದೀವಿ. ಈಗ ನಮ್ದೇ ಒಂದು ಕಾರುಣ್ಯಾಶ್ರಮಕ್ಕೆ ನಾವು ಯಾವತ್ತೂ ಕೆಲಸ ಮಾಡುತ್ತಿಲ್ಲ. ಎಲ್ಲಾ ಸಂಸ್ಥೆಗಳು ನಾವು ಸಹಯೋಗದಿಂದ ಕೆಲಸ ಮಾಡ್ತಾ ಇದೀವಿ. ಈಗಾಗಲೇ ನೀವು ನೋಡಿರ್ಬೋದು, ಕೆಲವೊಂದು ನಮ್ಮ ಸಂಸ್ಥೆಗಳಿಂದ, ನಮ್ಮ ಸಂಸ್ಥೆಯಿಂದ ಅವ್ರ ಸಂಸ್ಥೆಗೆ ನಾವೆಲ್ಲ ಸಹಾಯ ಮಾಡಿದೀವಿ ಮತ್ತು ಮುಂದೆ ದಿನಗಳೆಲ್ಲ ಮಾಡ್ತಾ ಇರ್ತೀವಿ ನಾವು. ಓಕೆ, ಹಾಗೆ ಸರ್. ಹೀಗೆ ಜನರ ಪ್ರಶ್ನೆ ಸರ್ ಇದು. ಕೆಲವು ಜನರ ಪ್ರಶ್ನೆ ಸರ್ ಇದು. ಅದ್ರ ಪರಿಸ್ಥಿತಿಗಳು ನೀವು ಹುಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆಯಾ? ನೀವು ಕೇಳ್ತಿರೋದು ಒಳ್ಳೆ ಪ್ರಶ್ನೆ. ನನಗೂ ಕೆಲವಾರು ಜನಗಳು ಕ್ವಶನ್ ಮಾಡಿದ್ದಾರೆ. ಬಟ್ ನಾವು ಸಾಮಾಜಿಕ ಏನ್ ಕೆಲಸ ಮಾಡ್ತಾ ಇದೀವಿ, ಆ ಕೆಲಸದ ಮುಖಾಂತರ ನಮಗೆ ಪ್ರಶಸ್ತಿಗಳು ಹುಡ್ಕೊಂಡ್ ಬರ್ತಾ ಇದಾವೆ. ಹುಡ್ಕೊಂಡ್ ಬರ್ತಿದ್ದಾವೆ ಅನ್ನೋದಕ್ಕಿಂತ ನಮ್ಮನ್ನ ಜನ ಗುರುತಿಸಿದ್ದಾರೆ. ಈಗ ಹೆಂಗಾಗಿದಪ್ಪ ಅಂತಂದ್ರೆ, ಕೆಲಸ ಮಾಡಿದವರಿಗೆ ಒಂದು ಅಭಿನಂದನ ಅಂತ ಹೇಳ್ತಾರಲ್ಲ, ಅದು ಮುಖಾಂತರ ನಮಗೆ ಪ್ರಶಸ್ತಿ ಬರ್ತಾ ಇದಾವೆ. ನಾವು ಯಾವುದೇ ಪ್ರಶಸ್ತಿಯಿಂದ ನಾವು ಬಿದ್ದಿಲ್ಲ, ಯಾವ ಪ್ರಶಸ್ತಿನೂ ನಾವು ಇದು ಮಾಡ್ತಾ ಇಲ್ಲ. ಬಟ್ ಕೆಲವು ನಮ್ಮ ಮೇಲೆ ಅಭಿಮಾನ ಇಟ್ಟು ಕೆಲವು ಸಂಸ್ಥೆಗಳು ನಮ್ಗೆ ಗುರುತಿಸ್ತಾ ಇದ್ದಾರೆ ಒಳ್ಳೆ ಕಾರ್ಯಗಳನ್ನ. ಆ ಕಾರ್ಯಗಳ ಮುಖಾಂತರ ನಮಗೆ ಪ್ರಶಸ್ತಿಗಳು ದೊರೆಯುತ್ತಾ ಇದಾವೆ. ಇತ್ತೀಚೆಗೆ ಗೋವಾದಲ್ಲಿ ಕೂಡ ನಿಮ್ಮನ್ನ ಕರೆಸಿ ಗೌರವಿಸಿ ನ್ಯಾಷನಲ್ ಮ್ಯಾನ್ ಆಫ್ ದ ಇಯರ್ ಅನ್ನೋ ಅವಾರ್ಡ್ ಅನ್ನ ಕೊಟ್ಟರು ಸರ್. ಇದ್ರ ಬಗ್ಗೆ ನೀವು ಏನಾದ್ರು ಹೇಳೋದಾದ್ರೆ? ಸರ್ ಹೇಳ್ತೀನಲ್ಲ, ಈಗ ನಾವು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಗುರುತಿಸಿಕೊಂಡಿದ್ದಲ್ಲ, ಇವತ್ತು ಗೋವಾ ರಾಜ್ಯದಲ್ಲೂ ಕೂಡ, ಗೋವಾ ರಾಜ್ಯದಲ್ಲಿ ಇರುವಂತರು ನಮ್ಮನ್ನ ಗುರುತಿಸಿ ಅಲ್ಲಿ ನಮ್ಮನ್ನ ಕರೆಸಿ ನಮ್ಗೊಂದು ಗೌರವ ಪ್ರಶಸ್ತಿಯನ್ನು ಕೊಟ್ಟು. ಕಾರಣ ಏನಪ್ಪಾ ಅಂತಂದ್ರೆ, ನಾವು ಮಾಡ್ತಿರುವ ಕೆಲಸಗಳು ಅಲ್ಲಿ ತನಕ ಹೋಗಿದಾವೆ. ಈಗ ನಮ್ದು ಕಾರುಣ್ಯ ಸಂಸ್ಥೆ ಒಂದೇ ಮಾತ್ರ ಅಲ್ಲ, ನಾವು ಹಲವಾರು ಗೋವಾ ಸಂಸ್ಥೆಗಳು ನಾವು ಸಹಾಯ ಮಾಡ್ತಾ ಇದೀವಿ. ಆ ಒಂದು ಉದ್ದೇಶದಿಂದ ಅವ್ರನ್ನ ಕರೆಸಿಬಿಟ್ಟು ಒಂದು ನಮ್ಮ ಕಾರುಣ್ಯಾಶ್ರಮಕ್ಕೆ ಒಂದು ಪ್ರಶಸ್ತಿ ಮೂಲಕ ನೀಡಿದ್ದಾರೆ, ಪೂರ್ವಕ ನೀಡಿದ್ದಾರೆ. ಹಾಗೆ ಕೇಳೋದ ಸರ್, ಒಂದು ಪ್ರಶ್ನೆಯಲ್ಲಿ ಹೆಂಗಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ನೀವು ಕಾರುಣ್ಯ ಆಶ್ರಮನೆ ಆಯ್ಕೆ ಮಾಡ್ಕೊಟ್ರ ಉದ್ದೇಶ ಏನು ಸರ್? ಕಾರುಣ್ಯ ಆಶ್ರಮ ನೋಡಿ ಹೇಗಿದೆ ಅಂತಂದ್ರೆ, ಅಲ್ಲಿ ರುದ್ರಗಳು ಜಾಸ್ತಿ ಇದಾರೆ. ಈಗ ನಮ್ಮ ಭಾಗದಲ್ಲಿ ಹಲವಾರು ಸಂಸ್ಥೆಗಳಿದಾವೆ. ಎಲ್ಲಾ ಸಂಸ್ಥೆಗಳನ್ನ ಹೋಲಿಕೆ ಮಾಡಿದ್ರೆ ನಮ್ಮ ಕಾರುಣ್ಯ ಸಂಸ್ಥೆ ಒಂದು ವಿಭಿನ್ನವಾಗಿದೆ ಅಂತಂದ್ರೆ, ಒಬ್ರು ಸಿಂಗಲ್ ಪರ್ಸನ್ ಯಾರು ಹ್ಯಾಂಡಲ್ ಮಾಡ್ತಿದಾರೆ ಅಂತಂದ್ರೆ ಅದು ಅತಿ ಸಾಮಾನ್ಯವಾದ ಕೆಲಸ ಅಲ್ಲ. ನಿಜ. ಆ ಕೆಲಸದಲ್ಲಿ ನಾನು ತೊಡಸ್ಕೋಬೇಕು, ಅವ್ರಿಗೆ ನಾವು ಸಹಾಯ ಮಾಡಬೇಕು, ಮುಂದಿನ ದಿನಗಳಲ್ಲಿ ಇಂಥ ಆಶ್ರಮಗಳನ್ನು ಹುಟ್ಟಬಾರದು ಅನ್ನೋ ಉದ್ದೇಶದಿಂದ ನಾವು ಕಾರುಣ್ಯ ಸಂಸ್ಥೆಯನ್ನ ಆಯ್ಕೆ ಮಾಡಿಕೊಂಡು ಆ ಕಾರುಣ್ಯ ಸಂಸ್ಥೆಯನ್ನ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಕಾರುಣ್ಯ ಆಶ್ರಮನ ಪೋಷಣೆ ಮಾಡ್ತಾ ಇದ್ದೀರಾ ಅಥವಾ ಬೆಳೆಸ್ತಾ ಇದ್ದೀರಾ? ಸರ್, ಪೋಷಣೆ ಮಾಡ್ತಿದೀವಿ, ಬೆಳೆಸಿದನು ಒಂದೇ ಆಗುತ್ತೆ. ನಾವು ಏನ್ ಮಾಡ್ತಿದೀವಿ, ಆಶ್ರಮ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪೀಳಿಗೆಯಲ್ಲಿ ಆಶ್ರಮಗಳು ಹುಟ್ಟಬಾರದು. ನಾವೇನ್ ಮಾಡ್ತೀವಿ, ಯುವ ಜನತೆಗಳಿಗೆ ಅದನ್ನ ಅರಿವು ಮೂಡಿಸ್ತಾ ಇದೀವಿ. ಇಂಥ ಆಶ್ರಮದಿಂದ ಇಷ್ಟೆಲ್ಲ ಜನಗಳಿಗೆ ತೊಂದರೆ ಆಗತ್ತೆ, ವೃದ್ಧರಿಗೇನು ತೊಂದರೆ ಆಗತ್ತೆ, ಆ ಸಾಮಾಜಿಕ ಕಳಕಳಿಯನ್ನ ಈ ರುದ್ರಾಶ್ರಮದ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಅಂದ್ರೆ ನೀವು ಪೋಷಣೆ ಮಾಡ್ತಾ ಇದ್ದಾರೆ, ಸದ್ಯಕ್ಕೆ ಬೆಳೆಸ್ತಾ ಇಲ್ಲ. ಪೋಷಣೆ ಮಾಡ್ತಾ ಇದೀವಿ. ಯಾಕಂತಂದ್ರೆ ಈಗ ಒಬ್ರು ಅನ್ನ ತೆಗೆದ್ರೆ ಒಂದ್ ಸುತ್ತ ಅನ್ನ ಹಾಕ್ತಿದೀವಿ ಅಷ್ಟೇ, ನಾವು ಅದನ್ನ ಬೆಳೆಸ್ತಾ ಇಲ್ಲ. ನಾವು ಬೆಳೆಸಿದ್ರೆ ತಪ್ಪಾಗುತ್ತೆ. ಅದು ನಾನು ಸಾಮಾಜಿಕ ನಾನೇ ಒಬ್ಬ ಕಂಟಕ ಆಗಿಬಿಡ್ತೀನಿ. ಅದರಿಂದ ಏನ್ ಮಾಡ್ತೀವಿ, ಸಾಮಾಜಿಕ ಕಳಕಳಿ ತೋರಿಸ್ತಾ ಇದೀವಿ. ಇಂಥ ಆಶ್ರಮದಿಂದ ಎಷ್ಟೆಲ್ಲ ಹಾನಿ ಆಗುತ್ತೆ, ಎಷ್ಟು ಪೀಳಿಗೆ ಹಾಳಾಗುತ್ತೆ ಅನ್ನೋದು ಉದ್ದೇಶದಿಂದ ಅದನ್ನ ನಾವು ನಡೆಸ್ತಾ ಇದ್ವಿ. ಇತ್ತೀಚೆಗೆ ಒಂದಿಷ್ಟು ವಯಸ್ಸಾದ ನಂತರ ಹಿರಿಯರನ್ನ ಹೊರದೂಡುವಂತ ಒಂದಿಷ್ಟು ಜನಾಂಗ ತುಂಬಾ ಬೆಳೀತಾ ಇದೆ ಸರ್. ಹೌದು. ಅಂದ್ರೆ ಹಿತ ತಂದೆ ತಾಯಿಗಳು ಇಂದಿಷ್ಟು ವರ್ಷ ಅವ್ರನ್ನ ಸಾಕಿ ಸಲಹೆ ವಿದ್ಯಾಭ್ಯಾಸ ಕೊಡಿಸಿ ಅಂತವ್ರು ಏನ್ ಮಾಡ್ತಾರೆ, ಒಂದು ಹಂತಕ್ಕೆ ನಂತರ ಅವರನ್ನ ಹೊರಗಾಗ್ಬಿಡ್ತಾರೆ. ಅಂತವ್ರಿಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಸರ್ ಹೇಳ್ತೇನಲ್ಲ, ಈಗ ನಮ್ಮ ಹೊತ್ತು ಸಾಕಿ ಬೆಳೆಸಿರ್ತಾರೆ ತಂದೆ ತಾಯಿಗಳು. ಅಟ್ಲೀಸ್ಟ್ ನಿಮ್ಗ 3 ಹೊತ್ತು ಊಟಕ್ಕಾಗಿಲ್ಲ ಅಂದ್ರೆ 1 ಹೊತ್ತು ಊಟ ಹಾಕಿ ಸಾಕಿ ನಿಮ್ಮ ತಂದೆ ತಾಯಿಗಳನ್ನ ನೀವು ಹೊರಗಡೆ ಬಿಟ್ರೆ ಅದು ನೀವೇ ಹೊರಗ್ ಬಂದಂತೆ. ಸಾಮಾಜಿಕ ನೀವೇನ್ ಕೊಡ್ತೀರ ಅನ್ನೋದು ಬೇಡ, ಇನ್ನೊಬ್ರಿಗೆ ಏನ್ ಕೊಡ್ತೀರ ಅನ್ನೋದು ಬೇಡ. ನಿಮ್ಮ ತಂದೆ ತಾಯಿಗಳಿಗೆ 1-2 ತುತ್ತು ಅನ್ನ ಹಾಕಿ ಸಾಕು.
ಅದರಿಂದ ನಮ್ಮ ಸಮಾಜನ ಉದ್ಧಾರ ಆಗತ್ತೆ, ಎಲ್ಲ ಭಾವನೆಗಳು ಚೇಂಜ್ ಆಗ್ತವೆ, ಮನುಷ್ಯತ್ವ ಬೆಳೆಯುತ್ತೆ ಮನುಷ್ಯನಿಗೆ. ಅದಾಗಿ ಹೇಳ್ತೀನಲ್ಲ, ಈಗ ನಾವು ಮಾಡೋದನ್ನೇ ಮುಂದೆ ನಮ್ಮ ಮಕ್ಕಳು ಮಾಡುತ್ತಾರೆ. ಈಗ ನನ್ನ ತಂದೆ ತಾಯಿ ಇರ್ಬೋದು, ನಿಮ್ಮ ತಂದೆ ತಾಯಿ ಇರ್ಬೋದು, ನೀವು ಹೊರಗೆ ಹಾಕಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ಹೊರಗೆ ಹಾಕ್ತಾರೆ. ಕರ್ಮ ಈಸ್ ರಿಟರ್ನ್ ಅಂತಾರ ನೋಡ್ರಿ, ಆ ತರ ಕರ್ಮ ಬಂದೇ ಬರುತ್ತೆ. ಆ ಕರ್ಮ ನಾವು ಅನುಭವಿಸ್ಬಾರ್ದಪ್ಪ ಅಂತಂದ್ರೆ ನಮ್ಮ ತಂದೆ ತಾಯಿಗಳನ್ನ ನಾವು ಜವಾಬ್ದಾರಿಯುತೆಯಿಂದ ಸಾಮಾಜಿಕವಾಗಿ ನಾವು ಪೋಷಣೆ ಮಾಡೋದು, ಅವ್ರನ್ನ ಕಾಪಾಡುವುದು ನಮ್ಮ ಕರ್ತವ್ಯ. ನಿಜ. ಹಿರಿಯರು ಹೇಳಿದ್ದನ್ನ ಕೇಳಿದೀನಿ ಸರ್. ವೃದ್ಧ ಅಂದ್ರೆ ಸಂತ. ಹೌದು, ವೃದ್ಧ ಅಂದ್ರೆ ಸಂತ. ಹೌದು. ಸೊ ಅಂತ ಸಂತವನ್ನ ನೀವು ಪೋಷಣೆ ಮಾಡ್ತಾ ಇದ್ದೀರಾ. ಅದ ಹಿರಿಯರು ಹೇಳಿದ್ರ ನಾನು ಮೊನ್ನೆ ಕೇಳಿದೆ ಸರ್, ಹೊಸಕೋಟೆ ಬಗ್ಗೆ ಮಾತಾಡಿತ್ತು, ಶ್ಲಾಘನೀಯ ಸರ್. ನಿಜ ಅವ್ರು ಹೇಳಿದ್ದು. ವೃದ್ಧರ ಸಾಕುವಂತದ್ದು ತುಂಬಾ ಕಷ್ಟಕರ ಕೆಲಸನೇ ಹೌದು ಸರ್. ಅದೇ ವೃದ್ಧರು ಅಂದ್ರೆ ಸಣ್ಣ ಮಕ್ಕಳ ತರ ಸರ್, ಹುಡುಗಾಟ ಹೇಳೋದಾದ್ರೆ. ಈಗ ನೀವು ನಮ್ಮ ಆಶ್ರಮದಲ್ಲಿ ನೋಡ್ತಾ ಇರಬಹುದು. ಈಗ ನಾನು ಆಶ್ರಮಕ್ಕೆ ಹೋದ್ರೆ ನನ್ನ ಹತ್ರ ಎಲ್ಲ ಹಲವಾರು ಈ ಮಕ್ಕಳು ಬಂದಂತೆ ಅವ್ರ ತಂದೆ ತಾಯಿಗಳು ಬಂದ ಮಕ್ಕಳು ಯಾವ ತರ ಅಪ್ಪುಗೆ ಕೊಡ್ತಾರೆ, ಆ ತರ ಒಬ್ರು ನಮ್ಮ ಹತ್ರ ಬರುತ್ತಾರೆ. ನಿಜ. ಅದು ಒಂದು ಕ್ಷಣ ನೋಡಿದ್ರೆ ನಮ್ಗೆ ಭಾವುಕ ಆಗ್ತೀವಿ ನಾವು. ಎಂತ ಜೀವನಪ್ಪ ಇದು ಅಂತೇಳಿ. ಅವ್ರದ್ದು ಮುಗ್ಧತೆ ಇರ್ಬೋದು, ಅವ್ರದ್ದು ಎಷ್ಟು ಅಟ್ಯಾಚ್ಮೆಂಟ್ ಎಷ್ಟು ಜನ ಹೆಂಗಿರುತ್ತೆ ಅಂತಂದ್ರೆ ಅದ್ರ ಮುಂದೆ ಎಲ್ಲವೂ ಶೂನ್ಯ ಅನಿಸ್ಬಿಡುತ್ತೆ. ನಿಜವಾಗ್ಲೂ ಅಂದ್ರೆ ಒಂಥರ ಭಾವುಕವಾದ ಒಂದೊಂದು ಸಂಬಂಧ ಬೆಳೆಯುತ್ತೆ, ಅಲ್ಲಿ ಗಟ್ಟಿತನ ಬೆಳೆಯುತ್ತೆ. ಏನಪ್ಪಾ ಅಂದ್ರೆ ನಾವೆಲ್ಲ ನಮ್ಮ ಕಷ್ಟಗಳನ್ನು ಸೂತ ಅವ್ರ ಜೊತೆ ನಾವು ನಿಂತಾಗ ನಾವು ಮರೆತು ಬಿಡ್ತೀವಿ. ಆ ತರ ಒಂದು ಬಾಂಧವ್ಯಲ್ಲಿ ಬೆಳೆಯುತ್ತೆ ನಮ್ಗೆ. ಅಂದ್ರೆ ನೀವು ವೃದ್ಧರ ಜೊತೆ ನೀವು ಕೂಡ ಮಕ್ಕಳಾಗಿ ಎರಡು ರೀತಿ ಬರುತ್ತೆ ಸರ್. ಅಲ್ಲಿ ಮಕ್ಕಳು ಆಗ್ತಿವಿ, ಅವರಿಗೆ ಪೋಷಣೆ ಮಾಡೋ ತಂದೆ ತಾಯಿಗಳನ್ನ ಆಗ್ತಿವಿ. ನನ್ನಕಿನ್ನ ಅಲ್ಲಿ ಹಿರಿಯರು ಇರ್ತಾರೆ, ಬಟ್ ಹಿರಿಯರಿದ್ರು ನಮ್ಮ ಅವ್ರ ಪಾಲಿಗೆ ನಾನೊಬ್ಬ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ರೀತಿ ನಾನಾಗಿರ್ತೀನಿ ಅಲ್ಲಿ. ಅದೊಂದು ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ ಅದೊಂದು ನಮ್ಗೆ ಖುಷಿ ಬಂತು, ಸಂತೋಷ, ಖುಷಿ ಆಗುತ್ತೆ. ಆಮೇಲೆ ಸಾಮಾಜಿಕ ಜವಾಬ್ದಾರಿ ನಮ್ಗೆ ಬೆಳೆಸ್ತದೆ, ಒಂದು ಮನಸ್ಸಾರಿ ಧೈರ್ಯ ಕೊಡುತ್ತೆ. ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ದೇವರ ಗುಡಿಗೆ ನಾವು ಹೋಗಿ ಪೂಜೆ ಮಾಡಕ್ಕಿನ್ನ ಇಂಥವ್ರು ಸೇವೆ ಮಾಡ್ತೀವಲ್ಲ, ಅದು ನಿಜವಾದ ದೇವರ ಪೂಜೆ ಅಂತ ನನ್ನೊಂದು ಅಭಿಪ್ರಾಯ. ಸಿನ್ನೂರಲ್ಲಿ ಕಾರುಣ್ಯಾಶ್ರಮ ಇರೋದು. ಈಗ ನೀವಿರೋದು ಲಿಂಗ್ಸೂರು. ಪ್ರತಿದಿನ ಹೋಗಿ ಬರಕ್ಕಂತೂ ಸಾಧ್ಯ ಇದೆ, ಕಷ್ಟ ಸಾಧ್ಯ. ಹೇಗ್ ನೀವು ನಿಭಾಯಿಸ್ತೀರಾ ಸರ್? ಸರ್, ಈಗ ಅಲ್ಲಿ ನಮ್ಮ ಅಣ್ಣನವ್ರು ಇದಾರೆ, ಚನ್ನಬಸಯ್ಯ ಸ್ವಾಮಿ ಅಂತ ಹೇಳಿ. ಮೂಲ ಎಲ್ಲ ಅವರು ವಸ್ತುರು ಅವ್ರು ನೋಡ್ಕೊಂತಿದ್ದಾರೆ. ಅವ್ರ ಫ್ಯಾಮಿಲಿ ಇರ್ಬೋದು, ನಮ್ಮ ಅತ್ತಿಗೆ ಇರ್ಬೋದು, ಅವ್ರ ಮಕ್ಳು ಇರ್ಬೋದು, ಇಡೀ ಫ್ಯಾಮಿಲಿ ಅವ್ರ ಜೊತೆ ಸಹಕಾರ ಕೊಟ್ಟು ಆಶ್ರಮದಲ್ಲಿ ಅವರೇ ಇರ್ತಾರೆ. ನನ್ನ ಕೈಲಿದಷ್ಟೇ. ಈಗ ನಾನು ಒಬ್ಬ ಬೇರೆ ಒಂದು ವೃತ್ತಿಯಲ್ಲಿ ನಾನು ಕೆಲಸ ಮಾಡುವ, ನನಗೆ ಟೈಮ್ ಸಿಕ್ಕಾಗ ನಾನು ಅಥವಾ ವಾರದಲ್ಲಿ ಕೆಲಸ ಇದ್ದಲ್ಲಿ ನಾನು ಹೋಗಿ ಬರ್ತಿದ್ದೀನಿ. ಅವರಿಗೆ ಅರ್ಧದಷ್ಟು ಬೆಂಬಲವಾಗಿ ನಾನು ನಮ್ಮ ಅಣ್ಣರ ಜೊತೆ ನಾನು ಕೈ ಜೋಡಿಸ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಸೊ ಇನ್ನೊಂದು ಹೇಳೋದಾದ್ರೆ, ಸ್ಥಳೀಯ ಪತ್ರಿಕೆಗಳ ನ್ಯೂಸ್ ಪ್ರಕಾರ ನಾನು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್. ಒಂದೇ ವಾರದಲ್ಲಿ 7 ಜನರಿಗೆ ಆಶ್ರಯವನ್ನ ನೀಡುವಂತ ಕಾರುಣ್ಯ ಆಶ್ರಮ ಅಂತ ಕೇಳ್ಪಟ್ಟೆ. ಅದು ಹೇಗ್ ಸಾಧ್ಯ ಸರ್? ಏನಾಯ್ತು, ಹೇಗೆ ಹೇಳ್ಬೋದಾ ಸರ್? ಈಗ ನೋಡಿ, ಕೆಲವೊಂದು ನಮ್ಮ ಕಾರುಣ್ಯಾಶ್ರಮನ ಐಡೆಂಟಿಫೈ ಮಾಡಿದ್ದಾರೆ, ಎಲ್ಲಿ ಯಾವ ರೀತಿ ಸೇಫ್ ಆಗಿರ್ತಾರೆ. ಈಗ ನೋಡಿ, ನಮ್ಮಲ್ಲಿ ಬಂದಿರೋದಲ್ಲಿ ವಯಸ್ಕರು ಜಾಸ್ತಿ ಜನ ಇದ್ದಾರೆ, ಅದರಲ್ಲಿ 4 ಜನ ವಯಸ್ಕರಿದ್ದಾರೆ. ಆ ವಯಸ್ಕರ ಜಾಗ ಕೊಡ್ಬೇಕಪ್ಪ ಅಂದ್ರೆ ಇಂತಿಂತದೊಂದು ಆಯ್ಕೆ ಮಾಡ್ತಾರೆ. ಈಗ ನಮ್ಮ ಪೊಲೀಸ್ ಇಲಾಖೆ ಇರಬಹುದು, ಸಾರ್ವಜನಿಕ ನಮ್ಮ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಅವ್ರು ನಮ್ಮ ಆಶ್ರಯಕ್ಕೆ ಇಲ್ಲಿದ್ರೆ ಅವ್ರು ತಕ್ಕ ಮಟ್ಟಿಗೆ ಅವ್ರು ಚೆನ್ನಾಗಿ ಬೆಳಿಬಹುದು, ಒಂದು ವಾತಾವರಣ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿಂದ ನಮಗೊಂದು ರಿಪೋರ್ಟ್ ಕೊಟ್ಬಿಟ್ಟು ನಮ್ಮನ್ನ ಕರೆಸಿಕೊಂಡು ನಮ್ಮ ಆಶ್ರಮಕ್ಕೆ ಅವರು ಒಪ್ಪಿಸಿದ್ದಾರೆ. ಓಕೆ, ಎಸ್ ಸರ್. ನೀವು ಮಾಡುವಂತ ಕೆಲಸ ಇನ್ನೂ ಮುಂದುವರಲಿ ಸರ್. ನಮ್ಮ ಕಡೆಯಿಂದ ಸರ್ ನೀವು ಮಾಡ್ತಿರುವಂತ ಕೆಲಸಕ್ಕೆ ನಾವು ಅಭಾರಿ ಆಗಿರುತ್ತೆ ಸರ್. ತುಂಬಾ ಜನ, ಯಾಕಂದ್ರೆ ಹೀಗೆ ನಿಮ್ಮ ಆಯ್ತು, ನಿಮ್ ಚನ್ನಬಸಯ್ಯ ಅವರ ಕೆಲಸ ಆಯ್ತು, ಹೀಗೆ ಮುಂದುವರ್ಲಿ ಅಂತ ಸರ್ ನಮ್ ಕಡೆಯಿಂದ ನಿಮ್ಗೆ ನಾವು ಬೇಡ್ಕೊಂತ ಇದೀನ್ರಿ. ಇಷ್ಟೊತ್ತು ನನಗೆ ಒಂದು ಅವಕಾಶ ಕೊಟ್ರಿ ಸರ್ ಮಾತಾಡಕ್ಕೆ ಆಯ್ತು, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದಕ್ಕಾಯ್ತ್ರಿ, ನನ್ನ ಪ್ರಶ್ನೆಗಳನ್ನ ಕ್ಲಾರಿಟಿ ಕೊಟ್ರಿ ಸರ್. ಸೊ ತುಂಬ ಹೃದಯ ಧನ್ಯವಾದಗಳು ಸರ್. ನಮಸ್ಕಾರ.